ಹಲೋ ವ್ಯೂಯರ್ಸ್, ಎಲ್ಲ ಹೇಗಿದ್ದೀರಾ? ಕ್ಷೇಮವಾಗಿದ್ದೀರಾ, ಸೌಖ್ಯವಾಗಿದ್ದೀರಾ ಹಾಗೂ ದೇವರ ನಾಮ ಜಪವನ್ನು ಮಾಡ್ತಾ ಇದ್ದೀರಾ ಅಂತ ತಿಳ್ಕೊಳ್ತಾ, ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. 2 ಪೋರ್ಟಲ್ ಬರ್ತಾ ಇದೆ. ಸೊ ಅವತ್ತಿಗೆ ಬೆಲ್ಲಿ ಫ್ರಿಜ್ಜಲ್ಲೇ ಇರುತ್ತೆ, ಮತ್ತು ಅಬಂಡೆನ್ಸ್ ಚೆಕ್ ಅದನ್ನು ನಿಮ್ಮ ಹೆಸರಲ್ಲಿ ಎನರ್ಜೈಸ್ ಮಾಡಿ ನಿಮಗೆ ಕಳಿಸ್ಲಾಗತ್ತೆ. ಮತ್ತು ಅದನ್ನು ಹೇಗೆ ಬರೀಬೇಕು, ಯಾವಾಗ ಯೂಸ್ ಮಾಡಬೇಕು ಅನ್ನೋದನ್ನು ಒಂದು ವಿಡಿಯೋ ಕೂಡ ನಿಮಗೆ ತಲುಪತ್ತೆ. 12 ಚೆಕ್ ಇರುತ್ತೆ ಅದರಲ್ಲಿ, ವರ್ಷದ 12 ತಿಂಗಳಿಗೂ ಕೂಡ. ಹಾಗೆ 2 ಪೋರ್ಟಲಲ್ಲಿ ಗೈಡೆಡ್ ಮೆಡಿಟೇಷನ್ ಕೂಡ ಇರುತ್ತೆ. ನಿಮಗೆ ಮ್ಯಾನಿಫೆಸ್ಟೇಷನ್ ರಿಚುವಲ್ ಕೂಡ ಇರುತ್ತೆ. ಅದು ಗೈಡೆಡ್ ಮೆಡಿಟೇಷನ್ ಮತ್ತು ಬೆಲೀಫ್ ಇದೆಲ್ಲ ಮಾಡೋದ್ರಿಂದ ನಿಮ್ಮ ವಿಶ್ಗಳು ಏನಿರುತ್ತೆ ಆಗದೆ ತುಂಬ ದಿವಸಗಳಿಂದ ನಿಮಗೆ ತೊಂದರೆ ಆಗ್ತಾಯಿದ್ರೆ ಈ ಒಂದು ಪೋರ್ಟಲ್ ತುಂಬ ಎನರ್ಜಿ ಹೈ ಇರುತ್ತೆ. ಅವತ್ತು ಹುಣ್ಣಿಮೆ ಕೂಡ ಇದೆ. ಸೊ ಯಾರ್ಯಾರಿಗೆಲ್ಲ ಏನೇ ನನ್ನಿಂದ ಸಹಾಯ ಬೇಕು ಅಂದರೂ ಖಂಡಿತ ನೀವು ನನ್ನ ನಂಬರ್ಗೆ ಮೆಸೇಜ್ ಮಾಡಬಹುದು. ಬನ್ನಿ ಮುಂದಿನ ವಾರಕ್ಕೆ ಹಾಗೂ ಹುಣ್ಣಿಮೆಗೆ 2 ಪೋರ್ಟಲ್ಗೆ 3ಕ್ಕೂ ಕೂಡ ಹೈ ಎನರ್ಜಿ ಇದೆ. ನಿಮ್ಮ ಜೀವನದಲ್ಲಿ ಏನಾಗ್ತಾಯಿದೆ ಅಂತ ಯೂನಿವರ್ಸ್ ಹೇಳ್ತಾ ಇದ್ದಾರೆ. ಗೈಡೆನ್ಸ್ ಏನು ಬರುತ್ತೆ ಅಂತ ನೋಡೋಣ. ಸೊ ಇಲ್ಲಿ ಮೊದಲಿಗೆ 2 ಎನರ್ಜಿ ಇದೆ. 444 ಅನ್ನೋದು 3 ಕಾರ್ಡ್ ಇದೆ, 8 ಇದೆ, 9 2 ಕಾರ್ಡ್ಸ್ ಇದೆ. ಸೊ ಬನ್ನಿ ಅದೆಲ್ಲ ಏನು ಹೇಳುತ್ತೆ ಅಂತ ಹೇಳಿ ನೋಡೋಣ. ಫಸ್ಟಿಗೆ ಇಲ್ಲಿ ನೀವು ಡಿವಿನಿಟಿ ಇರೋವಂತಹ ಒಂದು ಹ್ಯೂಮನ್ ಬೀಯಿಂಗು, ನಿಮ್ಮ ಎನರ್ಜಿ ಹೈ ಇದೆ. ನಿಮ್ಮಲ್ಲಿ ಒಳ್ಳೆತನ ಅನ್ನೋದು ಅಗತ್ಯಕ್ಕಿಂತ ಜಾಸ್ತಿನೇ ಇದೆ. ಹುಣ್ಣಿಮೆ ಚಂದ್ರನಂತೆ ನಿಮ್ಮ ಜೀವನ, ನಿಮ್ಮ ರೂಪ ತುಂಬ ಫೇರ್ ಆಗಿರೋದು ಇಲ್ಲಿ ನನಗೆ ಸೆನ್ಸ್ ಆಗ್ತಾಯಿದೆ. ತುಂಬ ರೂಪವತಿ ಅಥವಾ ತುಂಬ ಸುಂದರವಾಗಿ ನೀವಿದ್ದೀರಿ. ಬಟ್ ನೀವು ಬೇರೆಯವರ ಜೀವನದಲ್ಲಿ ಆಪ್ಷನ್ ಆಗಿರೋದು ನನಗಿಲ್ಲಿ ಗೊತ್ತಾಗ್ತಾ ಇದೆ. ಇವರನ್ನು ಸೆಲೆಕ್ಟ್ ಮಾಡ್ಕೋಬೇಕಾ, ಇವರನ್ನು ನಮ್ಮ ಜೀವನದಲ್ಲಿ ಇಟ್ಕೋಬೇಕಾ, ಅಥವಾ ನಿಮ್ಮ ಪಾರ್ಟ್ನರಿಂದನೇ ಬೇರೆಯವರ ಜೊತೆಗೆ ನಿಮ್ಮನ್ನು ಹೋಲಿಸಿ ಅವರು ನಿಮ್ಮನ್ನು ದೂರ ಮಾಡಿರಬಹುದು. ನಿಮ್ಮ ಮನಸ್ಸಲ್ಲಿ ನಿಮ್ಮ ಬಗ್ಗೆ ಪ್ರೀತಿ ಇದ್ದರೂ ಕೂಡ ಏನು ಹೇಳ್ತಾರಲ್ಲ, ಕೈಯಲ್ಲಿರೋ ವಜ್ರನ ಎಸ್ಬಿಟ್ಟು ಕಲ್ಲಿದ್ದಲನ್ನು ಎತ್ಕೊಂಡ್ರು ಅಂತ. ಸೊ ಆ ಥರ ಒಂದು ಎನರ್ಜಿ ನಿಮ್ಮ ಜೀವನದಲ್ಲಿ ಈಗ ನಡೀತಾ ಇದೆ. ನೀವು ವಜ್ರ, ನಿಮ್ಮನ್ನು ಬಿಟ್ಟು ನಿಮ್ಮ ಪಾರ್ಟ್ನರು, ಅದು ಮೇಲ್ ಆಗಿರ್ಬೋದು ಫಿಮೇಲ್ ಆಗಿರ್ಬೋದು, ಇಬ್ಬರ ಮಧ್ಯೆ ಗೊಂದಲ ಉಂಟಾಗಿ ನಿಮ್ಮನ್ನು ಬಿಟ್ಟು ಅವರನ್ನು ಆರಿಸ್ಕೊಂಡಿರೋ ಥರ ಈಗ ನಿಮಗೆ ಕಾಣಿಸ್ತಾ ಇರಬಹುದು. ಸೊ ಅವರಲ್ಲೂ ಕೂಡ ಆ ಒಂದು ಕನ್ಫ್ಯೂಷನ್ ಕಾಣಿಸ್ತಾ ಇದೆ. ನಿಮ್ಮ ಕಡೆಗೆ ಅವರ ಗಮನ ಇದ್ದರೂ ಕೂಡ, ಅವರ ಮನಸ್ಸಲ್ಲಿ ನೀವಿದ್ದರೂ ಕೂಡ ಯಾವುದೋ ಒಂದು ಎನರ್ಜಿ ಸೆಂಡ್ ಆಗಿರೋದ್ರಿಂದನೋ, ಅಥವಾ ಏನು ಥರ್ಡ್ ಪಾರ್ಟಿ ಅವರು ಆಡ್ತಾ ಇರೋ ನಾಟಕ, ತೋರಿಸ್ತಾ ಇರೋವಂತಹ ಕೃತಕ ಪ್ರೀತಿಗೆ ಈ ತಕ್ಷಣಕ್ಕೆ ನಿಮ್ಮ ಪಾರ್ಟ್ನರು ಬಲಿಯಾಗಿದ್ದಾರೆ. ಆದರೂ ಕೂಡ ಅವ್ರ ಮನಸ್ಸು ಹೇಳ್ತಾ ಇದೆ ನೀವೇ ಅವ್ರಿಗೆ ತಕ್ಕನಾದ ಪಾರ್ಟ್ನರ್ ಅಂತ. ಸೊ ಆ ಕಡೆಯಿಂದ ಬಂದಂತಹ ಎನರ್ಜಿಯಿಂದ ಆ ಕಡೆಗೆ ಅವ್ರು ಹೋಗಿದ್ರೂ ಕೂಡ ಸೆಳೆತ ನಿಮ್ಮ ಕಡೆಗೇನೆ. ನೀವಿಲ್ಲಿ ಅವ್ರಿಗೋಸ್ಕರ ಕಾಯ್ತಾ ಇದ್ದೀರಿ, ಇವತ್ತು ಬರ್ತಾರೆ ನಾಳೆ ಬರ್ತಾರೆ ಅಂತ. ಸೊ ಇದಕ್ಕೋಸ್ಕರ ನೀವು ಬೇರೆ ಬೇರೆ ರಿಚುವಲ್ ಮಾಡಿರಬಹುದು, ದೇವ್ರ ಹತ್ರ ಹರಕೆ ಕಟ್ಟಿದ್ದಿರಬಹುದು. ಇಲ್ಲಿ ಕೆಲವರು ಮದುವೆ ಆಗದೆ ನಿಮ್ಮ ಪಾರ್ಟ್ನರ್ನ ಹುಡುಕ್ತಾ ಇರ್ಬೋದು. ಆ ಪಾರ್ಟ್ನರಿಂದ ಈ ಒಂದು ಸಿಚುವೇಶನ್ ಇರಬಹುದು. ಇನ್ನು ಕೆಲವರಿಗೆ ಮ್ಯಾರೇಜ್ ಆಗಿನೂ ಕೂಡ ಈ ಒಂದು ಸಿಚುವೇಶನ್ ನಿಮ್ಮ ಲೈಫಲ್ಲಿ ಸಿಗ್ತಾ ಇದೆ. ಖಂಡಿತ ಇಲ್ಲಿ ಯೂನಿವರ್ಸ್ ಹೇಳ್ತಾ ಇದ್ದಾರೆ ನೋಡಿ, ಇದೆಲ್ಲ ಫ್ರೂಟ್ಸ್ ಏನು ತೋರಿಸುತ್ತೆ, ಅಬಂಡೆನ್ಸನ್ನು ತೋರಿಸುತ್ತೆ. ಸೊ ಇನ್ನು 2 ತಿಂಗಳು 2 ವಾರದಲ್ಲಿ ನಿಮ್ಮ ಲೈಫಲ್ಲಿ ಹುಣ್ಣಿಮೆ ಆದ ನಂತರ, ಈ ವಿಡಿಯೋ ನಿಮಗೆ ಯಾವಾಗ ಬರುತ್ತೆ ಅದರ ನಂತರದ ಹುಣ್ಣಿಮೆಯ ನಂತರ 2 ವಾರ ಅಥವಾ 2 ತಿಂಗಳಲ್ಲಿ ನಿಮ್ಮ ಜೀವನದಲ್ಲಿ ನಿಮ್ಮ ಪಾರ್ಟ್ನರು ಮರಳಿ ನಿಮಗೆ ವಾಪಸ್ ಬರ್ತಾ ಇದ್ದಾರೆ. ಅಂತಹ ಒಂದು ಪರಿಸ್ಥಿತಿ ಯೂನಿವರ್ಸಿಂದ ಕ್ರಿಯೇಟ್ ಆಗ್ತಾ ಇದೆ.
ಆ ಒಂದು ಥರ್ಡ್ ಪಾರ್ಟಿ ಏನಿದ್ದಾರೆ ಅವರ ಒಂದು ಏನು ಮುಖವಾಡ ಅವ್ರಿಗೆ ಬಯಲಾಗ್ತಾ ಇದೆ. ಅವರ ಕಪಟತೆ, ನಾಟಕ, ಅವರಲ್ಲಿ ನಿಮ್ಮನ್ನು ದೂರ ಮಾಡಲಿಕ್ಕೆ ಅವರು ಮಾಡದಂತಹ ಆ ಕುತಂತ್ರ ಬುದ್ಧಿ ಅದೆಲ್ಲ ನಿಮ್ಮ ಪಾರ್ಟ್ನರ್ ಮುಂದೆ ಬರ್ತಾ ಇದೆ. ಸೊ ನೀವು ಏನೀಗ ಯೂನಿವರ್ಸನ್ನು ನಂಬಿ ಅಥವಾ ಯಾವ ದೇವರನ್ನು ನಂಬಿ ನೀವು ರಿಚುವಲ್ ಮಾಡ್ತಾ ಇದ್ದೀರ, ಖಂಡಿತ ಅದನ್ನು ಕಂಟಿನ್ಯೂ ಮಾಡಿ. ನೋಡಿ ಇಲ್ಲಿ ಇದು ಹುಣ್ಣಿಮೆ ಚಂದ್ರನ ಎನರ್ಜಿ ಕೂಡ ಇಲ್ಲಿ ಇದೆ. ನಿಮ್ಮ ಇಮೋಷನ್ಸಲ್ಲಿ ಅವ್ರಿಗೆ ಜಾಸ್ತಿ ಎನರ್ಜಿ ಕೊಡಬೇಡಿ. ಮತ್ತು ಹುಣ್ಣಿಮೆ ಆದ ನಂತರ ನಿಮ್ಮಲ್ಲಿ ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಬರುತ್ತೆ, ಸೆಲ್ಫ್ ಲವ್ ಬರುತ್ತೆ, ನಿಮಗೆ ನೀವು ಇಂಪಾರ್ಟೆನ್ಸ್ ಕೊಡ್ತಾ ಹೋಗ್ತೀರಿ. ನಿಮ್ಮ ಎನರ್ಜಿ ನೋಡಿ ಇಲ್ಲೂ ಕೂಡ ಚಂದ್ರ ಇದೆ. ಚಂದ್ರ ಬಿಲಾಂಗ್ಸ್ ಟು ಮದರ್ ನೇಚರ್ ಮತ್ತು ಬ್ಯೂಟಿ, ಇಮೋಷನಲಿ ಸ್ಟ್ರಾಂಗ್ ಅಂತಲೇ. ಎಮೋಷನ್ಸ್ ಕನೆಕ್ಟ್ ಆಗಿರೋದೆ ಚಂದ್ರನಿಗೆ. ಸೊ ಇಲ್ಲಿ ಏನು ಮೆಸೇಜ್ ಬರ್ತಾ ಇದೆ ಅಂದರೆ, ನೀವು ಚಂದ್ರನಂತೆ ಆ ಒಂದು ಬ್ಯೂಟಿಗೆ ನೀವು ಮ್ಯಾನಿಫೆಸ್ಟ್ ಮಾಡ್ತಾ ಇರ್ಬೋದು. ಆ ಬ್ಯೂಟಿ ನಿಮ್ದು ಆಗ್ತಿದೆ. ಇನ್ನರ್ ಆ್ಯಂಡ್ ಔಟರ್ ಬ್ಯೂಟಿ ಎರಡೂ ಕೂಡ ನಿಮ್ಮ ಪಾಸಿಟಿವ್ ಆಗ್ತಾ ಇದೆ. ಹಾಗಾಗಿ ನಿಮ್ಮಲ್ಲಿರುವಂತಹ ಏನು ಕರ್ಮ ರಿಲೀಸ್ ಆಗ್ತಾ ಇದೆ ಅಂತ ಹೇಳಿ ಇಲ್ಲಿ ಬರ್ತಾ ಇದೆ. ಇದೆಲ್ಲ ಆಗೋದೇ ನಮ್ಮ ಕರ್ಮದಿಂದ. ಸೊ ಅದು ಕೂಡ ರಿಲೀಸ್ ಆಗ್ತಾ ಇದೆ. ಹುಣ್ಣಿಮೆಯಲ್ಲಿ ತಪ್ಪದೆ ಆ ಒಂದು ಎನರ್ಜಿನ ಕೈ ಜಾರ ಹೋಗ್ಲಿಕ್ಕೆ ಬಿಡಬೇಡಿ. ಅದನ್ನು ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಉಪಯೋಗಿಸ್ಕೊಳ್ಳಿ. ರಿಲೀಸಿಂಗ್ ರಿಚುವಲ್ ಮಾಡಿ, ನಿಮಗೇನು ಬಿಡಬೇಕು ಅಂತ ಅನಿಸುತ್ತೆ ಅದನ್ನು ಪೇಪರಲ್ಲಿ ಬರೆದು ಸುಟ್ಟು ಹಾಕಿ, ಮ್ಯಾನಿಫೆಸ್ಟ್ ಮಾಡಿ, ಮೆಡಿಟೇಷನ್ ಮಾಡಿ, ಚಂದ್ರನ ಬೆಳಕಲ್ಲಿ ಓಡಾಡಿ ಆ ಚಂದ್ರನ ಬೆಳಕನ್ನು ಹೀರ್ಕೊಳ್ಳಿ. ಸೊ ಇದೆಲ್ಲ ಸಣ್ಣ ಸಣ್ಣದೇ ಆಗಿರಬಹುದು, ಬಟ್ ನಿಮ್ಮನ್ನು ತುಂಬ ಸ್ಟ್ರಾಂಗ್ ಮಾಡುತ್ತೆ. ಮೆಂಟಲಿ ನೀವು ಏನು ತುಂಬ ಇದುವರೆಗೂ ಹತ್ತಿದ್ದೀರಾ, ಕೊರಗಿದ್ದೀರಾ, ತುಂಬ ನೋವು ಪಟ್ಟಿದ್ದೀರಾ, ಅದೆಲ್ಲ ನಿಮಗೆ ಏನು ಸರ್ವ್ ಮಾಡಲ್ಲ. ಸೊ ಅದನ್ನು ಈ ಹುಣ್ಣಿಮೆಯಲ್ಲಿ ನೀವು ರಿಲೀಸ್ ಮಾಡ್ತಾಯಿದ್ದೀರಿ. ಯಾವಾಗ ನೀವು ರಿಲೀಸ್ ಆಗ್ತಾಯಿದ್ದೀರಿ, ನೀವು ಬ್ಯಾಲೆನ್ಸ್ ಆಗ್ತಾಯಿದ್ದೀರ. ನಿಮ್ಮ ದೇಹದಲ್ಲಿ ಪ್ರತಿಯೊಬ್ಬರಲ್ಲೂ ಶಿವಶಕ್ತಿ ಇರುತ್ತೆ. ಮೇಲ್ ಎನರ್ಜಿ ಮತ್ತು ಫಿಮೇಲ್ ಎನರ್ಜಿ ಅದು ಬ್ಯಾಲೆನ್ಸ್ ಆಗ್ತಾ ಇದೆ. ಇನ್ನು ಮುಂದೆ ಏನು ನೀವು ಲ್ಯಾಕ್ನೆಸ್ ಫೀಲ್ ಮಾಡ್ತಾ ಇದ್ದೀರಾ, ನಿಮ್ಮ ಪಾರ್ಟ್ನರು ಇಲ್ಲ ಅಂತ, ಅದು ಬ್ಯಾಲೆನ್ಸ್ ಆಗುತ್ತೆ. ಕೆಲವ್ರಿಗೆ ಅವರು ವಾಪಸ್ ಬರ್ತಾ ಇದ್ದಾರೆ. ಅದು ಒಂದು ಕನ್ಫರ್ಮೇಷನ್ ಆಯಿತು ಅಂದರೆ ನಿಮ್ಮಲ್ಲೂ ಕೂಡ ಇರೋವಂತಹ ಆ ಶಿವಶಕ್ತಿ ಎನರ್ಜಿ ಬ್ಯಾಲೆನ್ಸ್ ಆಗ್ತಾ ಇದೆ. ಹಾಗಾಗಿ ನಿಮಗೆ ಯಾರೋ ಅವಶ್ಯಕತೆ, ಯಾರಿಂದನೋ ನನಗೆ ಪ್ರೀತಿ ಬೇಕು, ಯಾರಿಂದನೋ ನನಗೆ ರೆಸ್ಪೆಕ್ಟ್ ಬೇಕು, ಯಾರಿಂದನೋ ನನಗೆ ಗಮನ ಬೇಕು ಅನ್ನೋಂತಹ ಎನರ್ಜಿಯಿಂದ ಯೂನಿವರ್ಸ್ ನಿಮ್ಮನ್ನು ಹೊರಗಡೆ ತರ್ತಾ ಇದ್ದಾರೆ. ಈ ಎನರ್ಜಿಗೆ ನೀವು ಬಂದ ತಕ್ಷಣ ಏನು ನಿಮ್ಮ ಪಾರ್ಟ್ನರ್ ನಿಮ್ಮನ್ನು ಬಿಟ್ಟು ಹೋಗಿದ್ದಾರೆ ಅಥವಾ ನಿಮ್ಮ ಲವರ್ ನಿಮ್ಮನ್ನು ದೂರ ಮಾಡಿದ್ದಾರೆ, ಈ ಥರ ಒಂದು ಎನರ್ಜಿ ಇದ್ದರೆ ಖಂಡಿತ ಅವರು ಮರಳಿ ನಿಮ್ಮ ಹತ್ರಕ್ಕೆ ಬರ್ತಾ ಇದ್ದಾರೆ. ಸೊ ನೀವು ರಿಲೀಸ್ ಮಾಡಬೇಕು. ಫಸ್ಟು ಆ ಕಡೆಗೆ ಗಮನ ಕೊಡಿ. ಒಂದು ಕಮ್ಯುನಿಕೇಷನ್ ಬರ್ತಾ ಇದೆ, ಯೂನಿವರ್ಸಿಂದ ಸಪೋರ್ಟ್ ಬರ್ತಾ ಇದೆ. ಅದು ಯಾವುದೋ ವ್ಯಕ್ತಿಯ ರೂಪದಲ್ಲಾಗಿರಬಹುದು, ಎನರ್ಜಿಯ ರೂಪದಲ್ಲಾಗಿರ್ಬೋದು, ಅಥವಾ ನೀವು ಏನು ಯಾವ ದೇವರನ್ನು ಇಷ್ಟ ದೇವರಾಗಿ ನೀವು ಪೂಜೆ ಮಾಡ್ತಾ ಇದ್ದೀರಾ ಅವರಿಂದ ಒಂದು ಸಪೋರ್ಟ್ ಬರುತ್ತೆ. ಕಮ್ಯುನಿಕೇಷನ್ ಬರ್ತಾ ಇದೆ. ನಿಮ್ಮಲ್ಲಿ ಆ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ನೋಡಬಹುದು ಇಲ್ಲೆಲ್ಲ ಬರಡು ಭೂಮಿ ಥರ ಕಾಣಿಸ್ತಾ ಇದೆ, ಬಟ್ ಅದು ಇವ್ರ ಮುಖದಲ್ಲಿ ಅದಿಲ್ಲ. ಯಾಕೆ ಅಂತಂದರೆ ಆ ಕಾನ್ಫಿಡೆನ್ಸ್ ಇದೆ. ಏನಕ್ಕೆ ಅಂತಂದರೆ ಅವ್ರ ಕೈಯಲ್ಲಿ ಇರುವಂತಹ ಆ ಒಂದು ದಂಡ ಅಂದರೆ ನಿಮ್ಮ ಜೀವನದಲ್ಲಿ ಈ ಒಂದು ಎನರ್ಜಿಗೆ ನೀವು ಬರ್ತಾ ಇದ್ದೀರಿ. ಈ ಒಂದು ಬೇರೆಯವರ ಲೈಫಲ್ಲಿ ಕನ್ಫ್ಯೂಷನ್ ಆಗಿರ್ಬೋದು ಅಥವಾ ನಿಮ್ಮಲ್ಲೇ ಕನ್ಫ್ಯೂಷನ್ ಇರಬಹುದು, ಅದೆಲ್ಲ ಹೋಗಿ ನಿಮಗೆ ಸೆಲ್ಫ್ ಕಾನ್ಫಿಡೆನ್ಸ್ ಬರ್ತಾ ಇದೆ. ನಿಮ್ಮ ಮಣಿಪುರ ಚಕ್ರ ಬ್ಯಾಲೆನ್ಸ್ ಆಗ್ತಾ ಇದೆ, ಈವನ್ ಮೂಲಾಧಾರ ಚಕ್ರ. ಮತ್ತು ಸಡನ್ನಾಗಿ ನೀವು ಯಾವುದೋ ಒಂದರ ಕಡೆ ಬಹಳಷ್ಟು ಬೇಗ ಒಂದು ತೀರ್ಮಾನಕ್ಕೆ ಬರ್ತೀರಿ. ಅದು ಆ ತೀರ್ಮಾನ ನಿಮ್ಮ ಜೀವನವನ್ನು ಪಾಸಿಟಿವಿಟಿ ಅಂತ ಕರ್ಕೊಂಡು ಹೋಗುತ್ತೆ. ತುಂಬ ಮಹತ್ತರವಾದ ಬದಲಾವಣೆಯನ್ನು ಕಾಣಿಸುತ್ತೆ. ಅದು ನೀವು ತಗೊಳ್ಳೋ ತೀರ್ಮಾನ ಅಂತ ಕೆಲವ್ರಿಗಾದರೆ, ಇನ್ನು ಕೆಲವರಿಗೆ ನಿಮ್ಮ ಜೀವನದಲ್ಲಿ ಬರ್ತಾ ಇರೋವಂತಹ ಒಬ್ಬ ವ್ಯಕ್ತಿ ನಿಮ್ಮ ಜೀವನವನ್ನು ಬದಲಾಯಿಸ್ತಾ ಇದ್ದಾರೆ. ಏನು ನಿಮಗೆ ಇಲ್ಲಿ ವೇಟಿಂಗ್ ಇತ್ತು, ಕನ್ಫ್ಯೂಷನ್ಸ್ ಇತ್ತು, ಆಪ್ಷನ್ಸ್ ಆಗಿದ್ರಿ. ಸೊ ಆ ಒಂದು ಎನರ್ಜಿಯಿಂದ ನಿಮಗೆ ತುಂಬ ಇಂಪಾರ್ಟೆಂಟ್ ಕೊಡುವಂತಹ, ನಿಮಗೆ ಗೌರವ ಕೊಡುವಂತಹ
ಪ್ರತಿಯೊಂದರಲ್ಲೂ ನಿಮಗೆ ಸಪೋರ್ಟಿವ್ ಆಗಿ ನಿಂತ್ಕೊಳ್ಳೋ ಅಂತಹ ಒಬ್ಬ ವ್ಯಕ್ತಿಯ ಆಗಮನ ನಿಮ್ಮ ಜೀವನದಲ್ಲಿ ಆಗ್ತಾ ಇದೆ. ಸೊ ಇದು ಬಿಗ್ ಕನ್ಫರ್ಮೇಷನ್ ಯೂನಿವರ್ಸ್ ಕಡೆಯಿಂದ. ಅದು ನಿಮ್ಮ ಇಷ್ಟ ದೇವರೇ ಆಗಿರಬಹುದು ಅಥವಾ ವ್ಯಕ್ತಿಯ ರೂಪದಲ್ಲೇ ಆಗಿರ್ಬೋದು. ನಿಮ್ಮ ಜೀವನದಲ್ಲಿ ಬರ್ತಾ ಇದೆ ಮತ್ತು ನೀವು ಅಂಥ ಎನರ್ಜಿಗೆ ಬರ್ಬೋದು. 3 ಮೆಸೇಜ್ ಇಲ್ಲಿ ಬರ್ತಾ ಇದೆ. ಇದು ಆದ ನಂತರ ನಿಮ್ಮ ಲೈಫಲ್ಲಿ ತುಂಬ ಪಾಸಿಟಿವ್ ಆಗಿ ಬದಲಾವಣೆಗಳು ಶುರುವಾಗ್ತಾ ಹೋಗುತ್ತೆ. ಏನಿಷ್ಟು ದಿನ ಸ್ಟಕ್ ಆಗಿತ್ತು, ಅದು ರಿಲೇಷನ್ಶಿಪ್ ಆಗಿರ್ಬೋದು, ಕೆಲಸ ಆಗಿರಬಹುದು, ಜಾಬ್ ಆಗಿರ್ಬೋದು, ಹೆಲ್ತ್ ಆಗಿರ್ಬೋದು. ಸೊ ಆ ಥರ ಏನಾದ್ರು ಹಣದ ವಿಷಯದಲ್ಲಾಗಿರ್ಬೋದು, ಎಲ್ಲ ಸ್ಟಕ್ ಆಗಿದೆ, ನನಗೆ ಮುಂದಕ್ಕೆ ಹೋಗೋಕೆ ಆಗ್ತಾ ಇಲ್ಲ ಅಂತ ಇದ್ದಂಥ ನಿಮ್ಮ ಜೀವನದಲ್ಲಿ ಈ ಹುಣ್ಣಿಮೆಯ ನಂತರ ಅದೆಲ್ಲ ರಿಲೀಸ್ ಆಗ್ತಾ ಇದೆ. ನಿಮ್ಮ ಜೀವನದಲ್ಲಿ ಫಾಸ್ಟ್ ಗ್ರೋತ್ ಬರ್ತಾ ಇದೆ, ಹಣ ಬರ್ತಾ ಇದೆ, ರಿಲೇಷನ್ಶಿಪ್ ಬರ್ತಾ ಇದೆ, ನಿಮ್ಮ ಹೆಲ್ತ್ ಕೂಡ ಚೆನ್ನಾಗಾಗ್ತಾ ಇದೆ. ಸೊ ಈ ಹುಣ್ಣಿಮೆಯ ನಂತರ ನಿಮ್ಮ ಜೀವನದಲ್ಲಿ ಪ್ರಗತಿ ಕಾಣಿಸ್ತಾ ಇದೆ. ಸೊ ಏನು ಜಗತ್ತು ನಿಮ್ಮನ್ನು ಈ ಎನರ್ಜಿಯಲ್ಲಿ ನೋಡಬೇಕಿತ್ತು. ತುಂಬ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ನಿಮ್ಮನ್ನು. ಏನು ಕತ್ತಿ ಥರ ಚುಚ್ತಾ ಇದ್ದಾರೆ, ಮಲಗಿದ್ರೆ ಕೆಳಗಡೆನೂ ಚುಚ್ಚುತ್ತಾ ಇದೆ. ತುಂಬ ಯೋಚನೆಗಳಿತ್ತು, ಯಾರದೋ ಬಗ್ಗೆ ತುಂಬ ನೆನಪಿಸ್ಕೊಂಡು ಅಳ್ತಾ ಇದ್ರಿ, ಕೊರಗ್ತಾ ಇದ್ರಿ, ಅದು ನಿಮಗೆ ಚುಚ್ತಾ ಇತ್ತು. ಸೊ ಈ ಒಂದು ಎನರ್ಜಿಯಿಂದ ನಿಮ್ಮನ್ನು ನೋಡಿ 3-4-4 ಕಾರ್ಡ್ ಇದೆ. ಹೆಂಗೆ ಬದಲಾವಣೆ ಆಗ್ತಾ ಇದೆ ಅಂದರೆ, ಈ ಒಂದು ಪರಿಸ್ಥಿತಿಯನ್ನು ನಿಮ್ಮನ್ನು ಹೊರಗಡೆ ತರಲಿಕ್ಕೆ ಒಬ್ಬ ವ್ಯಕ್ತಿಯ ಆಗಮನ ಇದೆ. ಮತ್ತು ಅಗೇನ್ ಇಲ್ಲೂ ಅದೇ ಮೆಸೇಜ್ ಬಂದಿತ್ತು, ಇಲ್ಲೂ ಅದೇ ಮೆಸೇಜ್ ಬರ್ತಾ ಇದೆ. ಒಬ್ಬ ವ್ಯಕ್ತಿಯ ಆಗಮನ ಆಗ್ತಾ ಇದೆ. ಅಂತಿಂಥ ವ್ಯಕ್ತಿ ಅಲ್ಲ, ಯಾವುದೇ ಪ್ರಪಂಚದ ಯಾವುದೇ ಗೊಡವೆ, ಯಾವುದೇ ಮಾತಿಗೂ ಕಿವಿ ಕೊಡದೆ ನಿಮಗೆ ಫುಲ್ ಸಪೋರ್ಟಿವ್ ಆಗಿ ನಿಂತ್ಕೊಂಡು ಈ ಒಂದು ಎನರ್ಜಿಯಿಂದ ನಿಮ್ಮನ್ನು ಈ ಬ್ಲೆಸ್ಸಿಂಗ್ಸ್ ರೂಪದಲ್ಲಿ ಅವರು ನಿಮ್ಮ ಜೀವನದಲ್ಲಿ ಬರ್ತಾ ಇದ್ದಾರೆ. ಸೊ ಈ ಒಂದು ಎನರ್ಜಿನ ದಯವಿಟ್ಟು ಕ್ಲೇಮ್ ಮಾಡಿ. ಯಾರ್ಯಾರೆಲ್ಲ ಜೀವನದಲ್ಲಿ ತುಂಬ ಸಪೋರ್ಟ್ನ ಕೊರತೆ ಇತ್ತು, ಯಾವುದೇ ತೀರ್ಮಾನ ತಗೊಳ್ಳೋದಲ್ಲಾಗಿರಬಹುದು ಅಥವಾ ಜೀವನ ನಡೆಸೋದ್ರಲ್ಲಾಗಿರೋದು, ಪ್ರತಿಯೊಂದರಲ್ಲೂ ನಮ್ಗೆ ಯಾರೋ ಒಬ್ಬರು ಬೇಕಿತ್ತು, ಸಪೋರ್ಟ್ ಬೇಕಿತ್ತು, ಯಾರೂ ಇಲ್ವಲ್ಲ ಅಂತ ನೀವು ಏನಿಲ್ಲ ಅಳ್ತಾ ಇದ್ರಿ, ದೇವ್ರ ಹತ್ರ ಕೇಳ್ಕೊತಾ ಇದ್ರಿ, ನಿದ್ದೆ ಇಲ್ಲದ ರಾತ್ರಿಗಳನ್ನು ಕಳೆದಿದ್ರಿ. ಸೊ ಅದು ಇನ್ನೂ ಖಂಡಿತ ಮುಗಿದು ಹೋಗ್ತಾ ಇದೆ. ನಿಮ್ಮ ಜೀವನದಲ್ಲಿ ಒಬ್ಬ ಪವರ್ಫುಲ್ ವ್ಯಕ್ತಿಯ ಆಗಮನ ಆಗ್ತಾ ಇದೆ. ಇಲ್ಲಿ ಆನ್ಸೆಸ್ಟರ್ ರೂಪದಲ್ಲೂ ಕೂಡ ಬರ್ತಾ ಇದ್ದಾರೆ. ಇವರು ವ್ಯಕ್ತಿಯಾಗಿ ಯಾರು ಬರ್ತಾರೆ ಅವರು ಫುಲ್ಲು ಸ್ಟ್ರಾಂಗ್ ಆಗಿದ್ದಾರೆ, ಎಲ್ಲ ಸಿದ್ಧಿ ಆಗಿರೋ ಅಂಥವ್ರು. ಇದು ಎನರ್ಜಿ ವೈಸ್ ಮಾತಾಡ್ತಾ ಇರೋದು, ಅದು ಮೇಲು ಫೀಮೇಲು ಅಂತ ಅಲ್ಲ. ಎನರ್ಜಿ ವೈಸ್ ನಿಮಗೆ ಸಪೋರ್ಟಿವ್ ಆಗಿ ನಿಂತ್ಕೊಳ್ಳೋ ಅಂತಹ, ಇಡೀ ಜಗತ್ತು ಏನಾದರೂ ಅನ್ನಲಿ ನಿಮ್ಮ ಪರವಾಗಿ ನಿಲ್ಲೋ ಅಂತಹ, ನಿಮ್ಮದೇ ತಪ್ಪಿದ್ರೂ ಕೂಡ ನಿಮಗೆ ಸಪೋರ್ಟಿವ್ ಆಗಿ ನಿಲ್ಲೋ ಅಂತಹ, ಯಾಕೆ ಅಷ್ಟಕ್ಕೆ ತಲೆ ಕೆಡಿಸ್ಕೋತೀರಾ, ಅಷ್ಟೇ ತಾನೇ ನಾನಿದ್ದೀನಿ ಅನ್ನೋ ಅಂತಹ ಬೆಂಬಲ ನೀಡೋ ಅಂತಹ ವ್ಯಕ್ತಿಯ ಆಗಮನ ಆಗ್ತಾ ಇದೆ. ಅದು ನಿಮ್ಮ ಜೀವನದಲ್ಲಿ ಬ್ಲೆಸ್ಸಿಂಗ್ಸನ್ನು ತರ್ತಾ ಇದೆ. ಸೊ ನೀವು ಹತ್ತಂಥ ದಿನಗಳು ಮುಗೀತು. 4-4-4 3 ಎನರ್ಜಿ ಇದೆ. ಖಂಡಿತ ನಿಮ್ಮ ಜೀವನದಲ್ಲಿ ಬದಲಾವಣೆ ಆಗ್ತಾ ಇದೆ. ನಂಬರ್ 8, ಏನಿಷ್ಟು ದಿನ ಶನಿದೇವರಿಂದ ನಿಮಗೆ ಕೆಲವೊಂದು ಸಾತಿ ನಡೀತಾ ಇತ್ತು, ಅಥವಾ ಶನಿದೇವರ ಪ್ರಭಾವದಿಂದ ಜೀವನದಲ್ಲಿ ತುಂಬ ನಿಮ್ಮ ಕುಂಡಲಿಯಲ್ಲೂ ಕೂಡ ಶನಿದೇವರ ಪ್ರಭಾವ ಇದ್ದಿದ್ದಿರಬಹುದು. ಶನಿದೇವರು ಬರೋದು ಕೇವಲ ಕೆಟ್ಟದ್ದಕ್ಕೆ ಅಂತ ಅಲ್ಲ, ಒಬ್ಬರು ಪೊಲೀಸ್ ಇದ್ದಂಗೆ ಅವರು, ನಿಮಗೆ ಅವರ ಬ್ಲೆಸ್ಸಿಂಗ್ ಸಿಗ್ತಾ ಇದೆ. ಹೇಗೆ ಅಂದರೆ ತುಂಬ ಸ್ಪೀಡಾಗಿ ಬರ್ತಾ ಇದೆ. ಇಷ್ಟು ದಿನ ಅವರು ನಿಮ್ಮನ್ನು ಪರೀಕ್ಷೆ ಮಾಡಿದ್ದಾರೆ, ಅದರಲ್ಲಿ ನೀವು ಗೆದ್ದಿದ್ದೀರಿ. ನಿಮ್ಮ ಕರ್ಮದಲ್ಲಿ ನಿಮಗೆ ಜಯ ಸಿಕ್ಕಿದೆ. ಸೊ ಶನಿದೇವರು ನೋಡೋದು ಫಸ್ಟು ನಿಮ್ಮ ಕರ್ಮಗಳನ್ನು. ಸೊ ಅಲ್ಲಿ ಅವರು ನಿಮ್ಮ ಕರ್ಮಗಳ ಬಗ್ಗೆ ತುಂಬ ಪಾಸಿಟಿವ್ ಆಗಿದ್ದಾರೆ. ಮತ್ತು ಅವರ ಬ್ಲೆಸ್ಸಿಂಗ್ಸು ನಿಮ್ಮ ಜೀವನದಲ್ಲಿ ತುಂಬ ಫಾಸ್ಟಾಗಿ ಬರ್ತಾ ಇದೆ. ಹುಣ್ಣಿಮೆ ನಂತರ ಇದು ನಿಮ್ಮ ಜೀವನದಲ್ಲಿ ಬೆಳಕನ್ನು ತರ್ತಾ ಇದೆ. 8 ಶನಿದೇವರ ಕಾರ್ಡು, 9 ಆಂಜನೇಯ ಸ್ವಾಮಿ ಕಾರ್ಡು. ಸೊ ಆಂಜನೇಯ ಸ್ವಾಮಿ ಅವ್ರ ಮುಂದೆ ನಿಲ್ಲೋಂಥ ಯಾವ ಶಕ್ತಿನೂ ಇಲ್ಲ ಅಂತ ಹೇಳ್ಬೋದು, ಅಷ್ಟು ಪವರ್ಫುಲ್ಲು. ಅವರ ಎನರ್ಜಿ ಬರ್ತಾ ಇದೆ. ಅಗೇನ್ ಶನಿದೇವರ ಬ್ಲೆಸ್ಸಿಂಗ್ಸ್ ಜೊತೆಗೆ ಆಂಜನೇಯ ಸ್ವಾಮಿ ಬ್ಲೆಸ್ಸಿಂಗ್ಸು ಎಷ್ಟು ಪವರ್ಫುಲ್ ಅಲ್ವಾ. ಸೊ ನನಗೆ ಗೂಸ್ ಬರ್ತಾ ಇದೆ, ಮೈ ರೋಮಾಂಚನ ಅಂತಾರಲ್ಲ ಆ ಥರ ಆಗ್ತಾಯಿದೆ. ಸೊ ಇದು ಯಾರಿಗೆ ಬರುತ್ತೆ, ನಿಜವಾಗ್ಲೂ ಬರುತ್ತೆ. ಯಾರು ಈ ವಿಡಿಯೋ
ನಿಮ್ಮ ಮುಂದೆ ಬಂದಿದೆ ಅಂದರೆ ಖಂಡಿತ ನಿಮಗೆ ಎರಡೂ ಒಟ್ಟಿಗೆ ಆಗ್ತಾಯಿದೆ. ಇದು ಇದೆಲ್ಲ ಸುಲಭದ ಮಾತಲ್ಲ. ನಿಮ್ಮ ಕರ್ಮಕ್ಕೆ ಸಿಕ್ಕಂಥ ಫಲ. ಹನುಮಾನ್ ಚಾಲೀಸ ತುಂಬ ಭಕ್ತಿಯಿಂದ ಪಠಣೆ ಮಾಡಿದ್ದೀರಿ. ಆಂಜನೇಯ ಸ್ವಾಮಿ, ಪಂಚಮುಖಿ ಆಂಜನೇಯ ಸ್ವಾಮಿ ಕವಚವನ್ನು ಕೇಳ್ತಾ ಇದ್ದೀರಾ. ಸೊ ಇದರಿಂದ ಶನಿದೇವರು ಅವರ ಒಂದು ಸಾಡೆ ಸಾತಿ ಪ್ರಭಾವದಿಂದ ನಿಮಗೆ ಮುಕ್ತಿಯಾಗಿದೆ. ಬೆಳಕು ನಿಮ್ಮ ಜೀವನದಲ್ಲಿ ಬರ್ತಾ ಇದೆ. ಇದರಿಂದ ಏನಾಗ್ತಾಯಿದೆ, ನಿಮ್ಮ ಜೀವನದ ಎಲ್ಲ ಏರಿಯಾದಲ್ಲೂ ಕೂಡ ನಿಮಗೆ ಜಯ ಸಿಗ್ತಾ ಇದೆ. ನೇಮ್, ಫೇಮ್, ಸಕ್ಸಸ್ ಸಿಗ್ತಾ ಇದೆ. ಎಷ್ಟು ಒಳ್ಳೆ ನ್ಯೂಸ್ ಅಲ್ಲ. ಸೊ ಇದು ಹುಣ್ಣಿಮೆ ನಂತರ ನಿಮ್ಮ ಜೀವನದಲ್ಲಿ ಆಗ್ತಾ ಇದೆ. ಸೊ ನೀವೆಲ್ಲ ಸರೆಂಡರ್ ಆಗ್ತಾ ಇದ್ದೀರಾ, ಸರೆಂಡರ್ ಮಾಡಿದ್ದೀರಾ. ಇನ್ನೂ ಸರೆಂಡರ್ ಮಾಡಿಲ್ಲ, ಅದು ಆಗ್ತಾ ಇಲ್ಲ, ನನಗೆ ಹೇಗೆ ಮಾಡೋದು ಗೊತ್ತಾಗ್ತಿಲ್ಲ, ಒಂದು ಸರಿ ನೀನೇ ನೋಡ್ಕೊಪ್ಪ ಅಂತೀವಿ. ಏನಾದರೂ ಮತ್ತೆ ನೋವಾಗುವಂಥ ಪರಿಸ್ಥಿತಿ ಬಂದಾಗ ಅದರಿಂದ ಯಾಕೆ ಹಿಂಗೆ ಮಾಡಿದೆ ಅಂತ ನಂಬಿಕೆ ಕಳ್ಕೊತೀವಿ. ಸೊ ಕೆಲವರ ಪ್ರಶ್ನೆ ಆಗಿರ್ಬೋದು, ಹೇಗೆ ಸರೆಂಡರ್ ಮಾಡ್ಬೋದು ಅಂತ. ಅದು ನಿಮಗೇ ಯೂನಿವರ್ಸು ಕಲಿಸುತ್ತೆ. ಈ ಹುಣ್ಣಿಮೆ ಆದ ನಂತರ ಆ ಒಂದು ಎನರ್ಜಿಗೆ ಬರ್ತಾ ಇದ್ದೀರಾ. ಸೊ ಒಳ್ಳೆ ಮೆಸೇಜಸ್ ಬಂದಿದೆ. ಸೊ ಹುಣ್ಣಿಮೆಯ ಒಂದು ಎನರ್ಜಿಯನ್ನು ತುಂಬ ಟು ಪೋರ್ಟಲ್ಲೂ ಇದೆ, ಹುಣ್ಣಿಮೆನೂ ಇರೋದ್ರಿಂದ ರಿಲೀಸಿಂಗ್ ರಿಚುವಲ್ಗೆ ತುಂಬ ಒಳ್ಳೆಯದು. ಏನೇನೆಲ್ಲ ನಿಮ್ಮ ಜೀವನದಲ್ಲಿ ಗೊತ್ತಿಲ್ಲದೆ ನಿಮ್ಮ ಎನರ್ಜಿ ತುಂಬ ಡ್ರೈನ್ ಆಗಿದೆ, ತುಂಬ ಮಾನಸಿಕವಾಗಿ ಕುಗ್ಗು ಹೋಗಿದ್ದೀರಾ, ಸಾಕಪ್ಪ ಇನ್ನು ಅನ್ನೋಂತಹ ಒಂದು ಎನರ್ಜಿಗೆ ಬಂದಿದ್ರೆ ಹುಣ್ಣಿಮೆ ಟು ಪೋರ್ಟಲ್ಲೂ ಇರೋದ್ರಿಂದ ತುಂಬ ಎನರ್ಜಿ ಹೈ ಇದೆ. ಮ್ಯಾನಿಫೆಸ್ಟೇಷನ್ಗೂ ತುಂಬ ಹೇಳಿ ಮಾಡಿಸಿದಂತಹ ಸಮಯ. ನಿಮ್ಮ ವಿಶಸ್ ಏನೇನಿದೆ ಈ ವರ್ಷಕ್ಕೆ ಜನವರಿನಲ್ಲೇ ಮಾಡಬೇಕಾಗಿತ್ತು, ಅದು ಇನ್ನೂ ಆಗಿಲ್ಲ ಅಂತಂದರೆ ಖಂಡಿತ ಅವತ್ತಿನ ದಿನ ಕೂತ್ಕೊಂಡು ನೀವು ಏನು ನಿಮ್ಮ ಜೀವನದಲ್ಲಿ ಮ್ಯಾನಿಫೆಸ್ಟ್ ಮಾಡಬೇಕು ಅಂತಿದ್ದೀರಾ, ಕೆಲಸ ಆಗಿರ್ಬೋದು, ಆರೋಗ್ಯ, ಬ್ಯೂಟಿ, ಹಣ, ಬಿಸ್ನೆಸ್, ಏನೇ ಆಗಿರಲಿ ಅದು ಆಗಿದೆ ಅನ್ನೋ ಥರ ಅಫರ್ಮೇಷನ್ ಬರೀರಿ. ಸೊ ಅದು ಆಗಿದೆ ಅನ್ನೋ ಥರ ವಿಜುವಲೈಸ್ ಮಾಡಿ ಅದನ್ನು ಯೂನಿವರ್ಸ್ಗೆ ಸರೆಂಡರ್ ಮಾಡಿ. ಎಸ್ಪೆಷಲಿ ಸಂಜೆ ಚಂದ್ರ ಕಾಣಿಸ್ಕೊಂಡಾಗ ಮತ್ತು ನೀರನ್ನು ಇಟ್ಟು ಚಂದ್ರನ ಬೆಳಕಲ್ಲಿ ಮೂನ್ ವಾಟರ್ನ ಪ್ರಿಪೇರ್ ಮಾಡೋದನ್ನು ಮರಿಬೇಡಿ. ಅದನ್ನು ಪ್ರತಿನಿತ್ಯ ನೀವು ಬೆಳಗ್ಗೆ ಎದ್ದ ತಕ್ಷಣ ಒಂದು ಕ್ಯಾಪ್ ಥರ, ಟಾನಿಕ್ ಥರ ತೊಗೊಂಡ್ರೂ ಪರವಾಗಿಲ್ಲ, ಅಥವಾ ನೀವು ಕುಡಿಯೋ ನೀರಿಗೆ ಮಿಕ್ಸ್ ಮಾಡ್ಕೊಂಡು ಕುಡಿದ್ರೂ ಪರವಾಗಿಲ್ಲ. ಮೂನ್ ಎನರ್ಜಿ ನಿಮ್ಮ ಬಾಡಿಯಲ್ಲಿ ಸೇರ್ಕೊಳ್ಳೋ ಥರ ನೋಡ್ಕೊಳ್ಳಿ. ಇದರಿಂದ ನೀವು ಎಮೋಷನಲಿ ಬ್ಯಾಲೆನ್ಸ್ ಆಗ್ತೀರಾ. ಮ್ಯಾನಿಫೆಸ್ಟೇಷನ್ ಸುಲಭವಾಗಿ ಆಗ್ತಾ ಹೋಗುತ್ತೆ. ಅದರಲ್ಲೂ ನೀವು ಆ ನೀರು ಚಾರ್ಜ್ ಆಗಿರೋ ನೀರಿಗೆ ನಿಮ್ಮ ಅಫರ್ಮೇಷನ್ನ ಚಾರ್ಜ್ ಮಾಡಿ ತೊಗೊಳ್ತಾ ಬಂತು ಅಂತಂದರೆ ತುಂಬ ಈಸಿಯಾಗಿ ನಿಮ್ಮ ವಿಶ್ವ ಮ್ಯಾನಿಫೆಸ್ಟೇಷನ್ ಆಗುತ್ತೆ. ಈ ಥರ ತುಂಬ ಟೆಕ್ನಿಕ್ಸನ್ನು ನಾನು ನಿಮಗೆ ಹೇಳ್ಕೊಡ್ತೀನಿ. ನಿಮಗೆ ಇದರಲ್ಲಿ ಸೊ ನೀವು ಸೇರ್ಕೋಬೇಕು ಅಂದ್ರೂ ಕೂಡ ಅದು ಯೂನಿವರ್ಸ್ ಬ್ಲೆಸ್ಸಿಂಗ್ಸ್ ಬೇಕು. ಹಾಗಿದ್ರೆ ಮಾತ್ರ ಸೇರೋಕ್ಕೆ ಸಾಧ್ಯ. ನನ್ನ ವಿಡಿಯೋಸು ಸಾವಿರಾರು ಜನ ನೋಡ್ತಾ ಇರ್ತಾರೆ, ಬಟ್ ಅದರಲ್ಲಿ ಸೇರೋಕ್ಕಾಗೋದು 10 ಜನ, 15, 20 ಈ ಥರ ಮಾತ್ರ. ಯಾಕೆ ಅಂತಂದರೆ ಯೂನಿವರ್ಸ್ ಬ್ಲೆಸ್ಸಿಂಗ್ಸ್ ಅವ್ರಿಗೆ ಮಾತ್ರ ಸಿಗೋದಕ್ಕೆ ಸಾಧ್ಯ. ಸೊ ಕೆಲವೊಮ್ಮೆ ಕರ್ಮ ಕೂಡ ನಿಮ್ಮನ್ನು ತಡೆಯುತ್ತೆ. ಸೊ ಅದನ್ನು ಮೀರಿ ನೀವು ಪುಷ್ ಮಾಡಿ, ನಿಮ್ಮನ್ನು ನೀವು ಪುಷ್ ಮಾಡಿ ಈ ಖಂಡಿತ ಗೈಡೆಡ್ ಮೆಡಿಟೇಷನ್ಗೆ ಸೇರ್ಕೊಳ್ಳಿ. ತುಂಬ ಜನಕ್ಕೆ ಒಳ್ಳೊಳ್ಳೆ ರಿಸಲ್ಟ್ಸ್ ಬಂದಿದೆ. ನಾನು ಕೂಡ ನಿಮ್ಮ ಲೈಫಲ್ಲಿ ಆ ಮ್ಯಾನಿಫೆಸ್ಟೇಷನ್ ಆಗೋದನ್ನು ನೀವು ಖುಷಿ ಪಡೋದನ್ನು ನೋಡೋ ಆಸೆ ನಂದು ಕೂಡ. ಸೊ ಯಾರ್ಯಾರೆಲ್ಲ ನಿಮ್ಮ ವಿಶ್ ಮ್ಯಾನಿಫೆಸ್ಟೇಷನ್ ಮಾಡಬೇಕು, ನಿಮ್ಮ ಲೈಫಲ್ಲಿ ರಿಲೇಷನ್ಶಿಪ್ ಸರಿ ಮಾಡ್ಕೋಬೇಕು, ಹೆಲ್ತ್ ಸರಿ ಮಾಡ್ಕೋಬೇಕು, ಈ ಥರ ಏನೇ ಇದ್ದರೂ ಕೂಡ ನೀವು ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಕಾಂಟ್ಯಾಕ್ಟ್ ಮಾಡದೆ ಹೋದರೂ ಕೂಡ ಯೂಟ್ಯೂಬಲ್ಲಿ ತುಂಬ ವಿಡಿಯೋಸ್ ಇದೆ. ಮೆಡಿಟೇಷನ್ ಮಾಡಿ ವಿಷಸ್ನ ಬರೀರಿ. ಆ ಥರ ಆಗಿದೆ ಅನ್ನೋ ಥರ ಕನಸು ಕಾಣಿ. ಇನ್ನೂ ನೀವು ಮ್ಯಾನಿಫೆಸ್ಟೇಷನ್ ರೆಡಿ ಆಗಿಲ್ಲ ಅಂತಂದರೆ ಖಂಡಿತ ಫೋಟೋಸ್ ಎಲ್ಲ ಕಲೆಕ್ಟ್ ಮಾಡಿಕೊಂಡು ಅದಕ್ಕೆ ಎನರ್ಜಿ ಕೊಡ್ತಾ ಬನ್ನಿ. ಹ್ಯಾಪಿ ಮ್ಯಾನಿಫೆಸ್ಟೇಷನ್. ಇನ್ನೊಂದು ಎನರ್ಜಿ ನಿಮ್ಮ ಜೀವನದಲ್ಲಿ ಬರಲಿ, ಸದಾ ನೀವು ಖುಷಿಯಾಗಿರಿ ಅಂತ ಹಾರೈಸ್ತಾ ಇಷ್ಟೊತ್ತು ನನ್ನ ವಿಡಿಯೋನ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಶಿವಾಯ ಗುರುವೇ ನಮಃ, ಶ್ರೀಮಾತ್ರೆ ನಮಃ, ಓಂ ದುಮ್ ದುರ್ಗಾಯೈ ನಮಃ. ಥ್ಯಾಂಕ್ ಯು.